ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯ ಗೋಲ್ಮಾಲ್ ಸ್ಟೋರಿ. ಕೋರ್ಟ್ ತಡೆ ಆದೇಶ ಇದ್ರೂ ಕೂಡ ನಡೀತಾ ಇದೆ ಅಪಾರ್ಟ್ಮೆಂಟ್ನ ಕಾಮಗಾರಿ. ಜಿಲ್ಲಾಧಿಕಾರಿಗಳ ನಕಲಿ ಸಹಿ ಮಾಡಿ ನಡೆಸ್ತಾ ಇದ್ದಾರ ಅಕ್ರಮ ಕಾಮಗಾರಿ. ದೊಡ್ಡ ಕಾಮಗಾರಿ ನಡೀತಾ ಇದ್ರು ಅಧಿಕಾರಿಗಳು ಫುಲ್ ಸೈಲೆಂಟ್ ಯಾಕೆ? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಪ್ರೆಸ್ಟೀಜ್ ಅಕ್ರಮದ ಬಿಗ್ ಎಕ್ಸ್ಕ್ಲೂಸಿವ್. ದೊಡ್ಡ ಕಾಮಗಾರಿ ನಡೀತಾ ಇದೆ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪ್ರೆಸ್ಟೀಜ್ ಗ್ರೂಪ್ನ ಈ ಒಂದು ಕಾಮಗಾರಿ ಅಪಾರ್ಟ್ಮೆಂಟ್ ಏನ್ ಸಾಕ್ತಾ ಇದೆ ಅದು ಸಾಕ್ತಾ ಇದೆ. ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ, ಅಧಿಕಾರಿಗಳು ಕೂಡ ಸೈಲೆಂಟ್ ಆಗಿದ್ದಾರೆ. ಕೋರ್ಟ್ನಿಂದ ಆದೇಶ ಇದೆ, ತಡೆಯಾಜ್ಞೆ ಇದೆ, ಅದನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳ ನಕಲಿ ಸಹಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜಿಲ್ಲಾಧಿಕಾರಿಗಳ ನಕಲಿ ಸಹಿ ಹೇಗೆ ಮಾಡ್ಕೊಂಡ್ರು ಇವರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹೆಗ್ಗಿಲ್ಲದೆ ಸಾಕ್ತಾ ಇದೆ. ಈ ರೀತಿಯಾದಂತಹ ಈ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾನೆ ಇದ್ದಾವೆ, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದು ಪ್ರತಿಷ್ಠಿತ ಪ್ರೆಸ್ಟೀಜ್ ಗ್ರೂಪ್ ಕಂಪನಿಯ ಗೋಲ್ಮಾಲ್ ಸ್ಟೋರಿ. ಕಾಮಗಾರಿ ತಡೆಗೆ ಕೋರ್ಟ್ ಆದೇಶ ಇದೆ, ಆದ್ರೂ ಕೂಡ ಪ್ರೆಸ್ಟೀಜ್ ಕಂಪನಿ ಡೋಂಟ್ ಕೇರ್ ಅಂತಿದೆ. ಕಾಡುಗೋಡಿ ಸಮೀಪದ ಚಿಕ್ಕಬನಹಳ್ಳಿ ಬಳಿ ನಡೀತಾ ಇರುವಂತಹ ಪ್ರೆಸ್ಟೀಜ್ ಕಾಮಗಾರಿ ಅಪಾರ್ಟ್ಮೆಂಟ್ ನಿರ್ಮಾಣ ಕಾಮಗಾರಿಯಲ್ಲಿ 2.35 ಎಕರೆ ರಾಜಕಾಲುವೆ ಒತ್ತುವರಿ ಆಗಿದೆ. ಒತ್ತುವರಿ ಮಾಡಿ ಕಾಮಗಾರಿ ಮಾಡುವುದಕ್ಕೆ ಜಿಲ್ಲಾಧಿಕಾರಿಗಳ ಸಹಿಯೇ ನಕಲು ಮಾಡಿಕೊಂಡಿದ್ದಾರೆ. ದಾಖಲೆ ಪರಿಶೀಲಿಸಿ ಕಾಮಗಾರಿಗೆ ತಡೆಯನ್ನ ನೀಡಿದಂತಹ ಭೂ ಕಬಳಿಕೆ ನ್ಯಾಯ ಮಂಡಳಿ ಕೋರ್ಟ್ ಆದೇಶ ಪಾಲನೆಗೆ ಪೊಲೀಸರು ತಹಶೀಲ್ದಾರ್ಗೆ ಮನವಿ ಮಾಡಿಕೊಂಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಎಷ್ಟೆಷ್ಟು ಇವರು ಪಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಪೊಲೀಸ್ನವರು ತಮ್ಮ ಕರ್ತವ್ಯ ಮಾಡಬೇಕಾಗಿರೋದು, ಅವರು ಕೂಡ ನಿದ್ದೆಗೆ ಜಾರದಂತೆ ಕಾಣಿಸ್ತಾ ಇದೆ. ತಹಶೀಲ್ದಾರ್ ಅವರು ಕೂಡ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಕಣ್ಣು ಮುಂದೆನೆ ಕಾಮಗಾರಿ ನಡೀತಾ ಇದೆ, ಆದ್ರೂ ಕೂಡ ಕಂದಾಯ ಅಧಿಕಾರಿಗಳು ಕೂಡ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ಕೊಂಡು ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ. ಭೂ ಕಬಳಿಕೆ ನ್ಯಾಯ ಮಂಡಳಿ ನೀಡಿರುವಂತಹ ಸ್ಟೇ ಸಂಬಂಧ ಪೊಲೀಸರಿಗೂ ಕೂಡ ದೂರ ಹೋಗಿದೆ. ಕೇಸ್ ದಾಖಲಿಸೋದಕ್ಕೆ ಕಾಡುಗೋಡಿ ಪೊಲೀಸರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅಕ್ರಮ ತಡೆಯೋದಕ್ಕೆ ಮನಸ್ಸು ಕೂಡ ಮಾಡ್ತಾ ಇಲ್ಲ. ಕೆಆರ್ಪುರಂ ತಹಶೀಲ್ದಾರ್ ಪ್ರೆಸ್ಟೀಜ್ ಗ್ರೂಪ್ ಅಕ್ರಮಗಳಿಗೆ ಅಧಿಕಾರಿಗಳೇ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ರಾಜಕಾಲುವೆ ಒತ್ತುವರಿ ಆಗಿದೆ. ಸರಿಯಾಗಿ ಮಳೆಗಾಲದಲ್ಲಿ ನೀರು ಹೋಗದೆ ಇರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ರಾಜಕಾಲುವೆ ಒತ್ತುವರಿ ಮಾಡ್ಕೊಳ್ಳೋದು, ಅಪಾರ್ಟ್ಮೆಂಟ್ಗಳನ್ನ ನಿರ್ಮಾಣ ಮಾಡೋದು, ಆ ನಂತರ ಮಳೆಗಾಲದಲ್ಲಿ ಬಾಯ್ ಬಡ್ಕೊಳ್ಳೋದು. ನೀರು ಹೋಗ್ತಾ ಇಲ್ಲ, ಅಪಾರ್ಟ್ಮೆಂಟ್ ಮುಂದೆ ನೀರು ನಿಂತ್ಕೊಂಡಿದೆ, ಕಾಮಗಾರಿ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಬಾಯ್ ಬಡ್ಕೊಳ್ಳೋದು, ಮತ್ತು ಅಲ್ಲಿನ ನಿವಾಸಿಗಳಿಗೆ ತೊಂದರೆ ಆಗೋದು. ಇದೇ ತಾನೇ ನೀವು ಮಾಡೋದು ಕೆಲಸ. ರಾಜಕಾಲುವೆ ಯಾಕೆ ಒತ್ತುವರಿ ಮಾಡ್ಕೊಳ್ತೀರಿ? ನಿಮ್ಮ ಜಾಗ ಏನಿದೆ ಅದನ್ನ ನೀವು ಜಾಗದಲ್ಲಿ ನೀವು ನಿರ್ಮಾಣ ಮಾಡ್ಕೊಳ್ಳಿ. ಅದೇ ಯಾರಾದರೂ ಒಬ್ಬ ಬಡವ ಬಲಿಗ ಏನೋ ಒಂದು ಸಣ್ಣ ಪುಟ್ಟ ಮನೆ ಕಟ್ಟಿಸ್ಕೊಳ್ತಾ ಇದ್ದಾನೆ ಅಂತಂದ್ರೆ 108 ರೂಲ್ಸ್ಗಳು ಹಾಕ್ತೀರಿ. ಆದ್ರೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಅಪಾರ್ಟ್ಮೆಂಟ್ ಅನ್ನ ಎತ್ತುತ್ತಾ ಇದ್ದಾರೆ, ರಾಜಕಾಲುವೆಯನ್ನ ತಮ್ಮ ವಶಕ್ಕೆ ಮಾಡಿಕೊಂಡು ಅದ್ರ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತಂದ್ರೆ ಯಾರೂ ಕೇಳಲ್ಲ. ಯಾಕೆ ಹೇಳಿ? ಅಷ್ಟೊಂದು ಲಂಚ ತೆಗೆದುಕೊಂಡಿರ್ತೀರಿ. ಹಾಗಾಗಿ ನೀವು ಅವರಿಂದ ಹಣ ತೆಗೆದುಕೊಂಡಿರ್ತೀರಲ್ಲ, ಕೇಳಿಬಿಟ್ರೆ ಪ್ರಶ್ನೆ ಮಾಡಿಬಿಟ್ರೆ ನಿಮ್ಮನ ಮರ್ಯಾದೆ ಬೀದಿಗೆ ಬರುತ್ತಲ್ವ. ಸೊ ಹಾಗಾಗಿ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಸಾಕಷ್ಟು ಅನುಮಾನಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಯಾಕಾಗಿ ಕೋರ್ಟ್ ಆದೇಶ ಇದೆ, ಆದರೂ ಕೂಡ ಪ್ರೆಸ್ಟೀಜ್ ಗ್ರೂಪ್ನವರು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ಕೋರ್ಟ್ ಆದೇಶ ತಾನೇ, ನಮಗೇನು ಮಾಡೋದಕ್ಕಾಗತ್ತೆ ಅಂತ ಹೇಳಿ ಬೇಜವಾಬ್ದಾರಿತನ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಪ್ರೆಸ್ಟೀಜ್ ಗ್ರೂಪ್ ಕಂಪನಿಯವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆಗ್ಬಿಟ್ಟಿದ್ಯಾ ಅಂತ ತಹಶೀಲ್ದಾರ್ ಕೂಡ ಕಣ್ಮುಚ್ಕೊಂಡಿದ್ದಾರೆ, ಪೊಲೀಸ್ನವರು ಕೂಡ ಕಣ್ಮುಚ್ಕೊಂಡಿದ್ದಾರೆ. ಕೋರ್ಟ್ ಆದೇಶ ಇದೆ, ಇಷ್ಟೆಲ್ಲ ಇದ್ರೂ ಕೂಡ ಯಾಕಿಷ್ಟು ನಿರ್ಲಕ್ಷ್ಯ ಅಂತ? ರಮ್ಯಾ, ಖಂಡಿತ ನೀವು ಹೇಳಿದ್ದು, ಯಾರಾದರೂ ಬಡವರು ಒಂದು ಒತ್ತುವರಿಯನ್ನು ಮಾಡಿದ್ರೆ ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಇರ್ಬೋದು, ಎಲ್ಲರೂ ಸಹ ಒಂದು ಆಕ್ಷನ್ನ ತೆಗೆದುಕೊಳ್ತಾರೆ. ಆದರೆ ಇಲ್ಲಿ ಪ್ರತಿಷ್ಠಿತ ಬಿಲ್ಡರ್ ಕಂಪ್ನಿಯಾದಂಥ
ಪ್ರೆಸ್ಟೀಜ್ ಗ್ರೂಪ್ನವರು ಏನು ಸುಮಾರು ಒಂದು 20-30 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಕಾಮಗಾರಿ. ಇದರಲ್ಲಿ 2.5 ಎಕರೆ ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ 2022ರಲ್ಲಿ DC ಮಂಜುನಾಥ್ ಅವರು ಇದ್ದಂಥ ಸಂದರ್ಭದಲ್ಲಿ ಅವರ ಆದೇಶ ಪ್ರತಿಯನ್ನು ನಕಲಿ ಮಾಡಿರ್ತಾರೆ. ಇಲ್ಲಿ ನಮ್ಮ ಒಂದು ಕಾಮಗಾರಿ ಆವರಣದಲ್ಲಿ ಹಾದು ಹೋಗಿರ್ತಕ್ಕಂಥ 2.5 ಎಕರೆ ವಿಸ್ತೀರ್ಣದ ರಾಜಕಾಲುವೆಯನ್ನು ಪಥ ಬದಲಾವಣೆಯನ್ನು ಮಾಡಬೇಕು, ನಾವು ಪರ್ಯಾಯವಾಗಿ ಅದಕ್ಕೆ ಬೇರೆ ಮಾರ್ಗವಾಗಿ ರಾಜಕಾಲುವೆ ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ಒಂದು ಮನವಿಯನ್ನು ಸಲ್ಲಿಸಿ ಅದು DC ಕಚೇರಿಯಿಂದಲೇ ಆದೇಶ ಆಗಿದೆ ಅನ್ನೋ ರೀತಿಯಾಗಿ ಒಂದು ನಕಲಿ ಆದೇಶ ಪ್ರತಿಯನ್ನು ಸೃಷ್ಟಿ ಮಾಡಿರ್ತಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೇಳಿದಾಗ ಅದೇ ಜಿಲ್ಲಾಡಳಿತದಿಂದ ಒಂದು ದೃಢೀಕರಣ ಪತ್ರ ಬರುತ್ತೆ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಯಾವುದೇ ರೀತಿಯಾದಂಥ ಈ ರೀತಿಯಾದ ಅಂದರೆ ಪಥ ಬದಲಾವಣೆ ಸಂಬಂಧಪಟ್ಟಂತೆ ಯಾವುದೇ ಆದೇಶ ಮಾಡಿಲ್ಲ ಅನ್ನೋ ನಿಟ್ಟಲ್ಲಿ ಒಂದು ಪ್ರತಿಕ್ರಿಯೆ ಒಂದು ಲೆಟರನ್ನು ಸಹ ಕೊಟ್ಟಿರ್ತಾರೆ. ಈಗ ಸದ್ಯ 2025 ನವೆಂಬರ್ 20ನೇ ತಾರೀಕು ಹೊಸದಾಗಿ ಬಂದಿರತಕ್ಕಂಥ DC ಜಗದೀಶ್ ಅವರು ಆ ಒಂದು ಆದೇಶವನ್ನು ಅಂದರೆ ಪಥ ಬದಲಾವಣೆ ಆದೇಶವನ್ನು ಸೃಷ್ಟಿ ಮಾಡಿದ್ರು. ಹೀಗಾಗಿ ಒಂದು DCಯ ಆದೇಶವನ್ನು ನಕಲಿ ಮಾಡಿದ್ದಾರೆ. ಮತ್ತೊಂದು ಕಡೆ ಮಧ್ಯದಲ್ಲಿ ಈ ಆದೇಶ ಪ್ರತಿ ಯಾವುದೂ ನಾವು ಈ ರೀತಿಯಾಗಿ ಹೊರಡಿಸಿಲ್ಲ ಅಂತಕ್ಕಂಥ ಕಾಪಿ ಬರುತ್ತೆ. ನಂತರ 2025ರಲ್ಲಿ ಅಲ್ಲಿನ ಸ್ಥಿತಿಗತಿಯನ್ನು ನೋಡಿ DC ಅವರೇ ಮತ್ತೊಂದು ಆದೇಶವನ್ನು ಅಂದರೆ ರಾಜ್ಯ ಕಾಲುವೆಯ ಪಥ ಬದಲಾವಣೆಗೆ ಆದೇಶವನ್ನು ಹೊರಡಿಸ್ತಾರೆ. ಇವೆಲ್ಲವನ್ನು ನೋಡಿದಾಗ ಇಲ್ಲಿ ಕೋಟಿ ಡೀಲ್ ಆಗಿದೆ. ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಇಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಾಮಾಜಿಕ ಹೋರಾಟಗಾರರು ಕೋರ್ಟ್ ಮೆಟ್ಲೇರಿದಾಗ ಕರ್ನಾಟಕ ಭೂ ಕಬಳಿಕೆ ನ್ಯಾಯ ಮಂಡಳಿ ಒಂದು ಆದೇಶವನ್ನು ನೀಡಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಒತ್ತುವರಿ ಆಗಿರೋದು ಸಾಬೀತಾಗಿದೆ, ನಕಲಿ ಪತ್ರಗಳು ಸಹ ಸೃಷ್ಟಿ ಮಾಡಿರೋದು ಇಲ್ಲಿ ಸಾಬೀತಾಗಿದೆ. ಹಾಗಾಗಿ ಇಲ್ಲಿ ಕಾಮಗಾರಿಯನ್ನು ನಡೆಸಬಾರದು ಅಂತಕ್ಕಂಥ ಆದೇಶವನ್ನು ನೀಡಿದೆ. ಆದರೂ ಆ ಕೋರ್ಟ್ನ ಆದೇಶಕ್ಕೆ ಈ ಪ್ರೆಸ್ಟೀಜ್ ಗ್ರೂಪ್ ಇರ್ಬೋದು, ಅವರಿಗೆ ಸಾಥ್ ಕೊಡ್ತಕ್ಕಂಥವ್ರು ಯಾರೂ ಕೇರ್ ಮಾಡ್ತಾ ಇಲ್ಲ. ಏನು ಸ್ಟೇ ಇರ್ತಕ್ಕಂಥ ಕಾಮಗಾರಿಯನ್ನು ತ್ವರಿತವಾಗಿ ಮಾಡಿ ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಕೆಲಸ ತುಂಬ ಸ್ಪೀಡಾಗಿ ನಡೀತಾ ಇದೆ. ಅದನ್ನು ಪ್ರಶ್ನೆ ಮಾಡೋದಿರ್ಬೋದು, ತಡೆಯೋದಕ್ಕೆ ಇರ್ಬೋದು, ಯಾವ ಅಧಿಕಾರಿಗಳು ಮುಂದೆ ಹೋಗ್ತಾ ಇಲ್ಲ ಅನ್ನೋದು ನಿಜಕ್ಕೂ ದುರಂತ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶದ ಮೇರೆಗೆ ದೂರನ್ನು ಕೊಡೋಕೆ ಹೋದರೆ ಪೊಲೀಸರು ಸ್ವೀಕರಿಸ್ತಾ ಇಲ್ಲ, ವಿಳಂಬ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ KRPM ವಿಭಾಗದ ತಹಶೀಲ್ದಾರ್ ಅಂತ ರಾಜೀವ್ ಅವರು ಸಹ ತಮ್ಮ ಕಣ್ಮುಂದೆ ಇಂತಹ ಅಕ್ರಮಗಳು ನಡೀತಾ ಇದ್ರು ಸಹ ಕೋರ್ಟ್ ಆದೇಶ ಇದ್ದರೂ ಅದನ್ನು ಪಾಲನೆ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನು ಉಳಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಇವರ ಒಂದು ದಿವ್ಯ ನಿರ್ಲಕ್ಷ್ಯ ಇಂತಹ ಅಕ್ರಮವಾಗಿ ಒತ್ತುವರಿದಾರರಿಗೆ ಬಂಡವಾಳ ಆಗಿದೆ. ಇಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಕೇವಲ 2.5 ಎಕರೆ ರಾಜಕಾಲುವೆ ಅಲ್ಲ, ಅಲ್ಲಿರ್ತಕ್ಕಂಥ ಸುಮಾರು 20 ಎಕರೆ ಗೋಮಾಳವನ್ನು ಸಹ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವರು ಕಬಳಿಕೆ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರೆವಿನ್ಯೂ ಆಕ್ಟ್ ಸ್ಪಷ್ಟವಾಗಿ ಉಲ್ಲಂಘನೆ ಆಗಿದೆ, ಆದರೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.